ಇನ್ನು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಣೆ ನಾಳೆಗೆ ಮುಂದೂಡಿದೆ ಕೋರ್ಟ್. ಮನೆ ಊಟ ನೀಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿತ್ತು ಕಾರಾಗೃಹ ಇಲಾಖೆ. ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್ಗೆ ಮನೆ ಊಟ ನೀಡೋದಕ್ಕೆ ಆದೇಶವನ್ನ ನೀಡಲಾಗಿತ್ತು. ಮನೆ ಊಟ ನೀಡೋದಕ್ಕೆ ಆದೇಶ ನೀಡಿದಂತ ಹಿನ್ನೆಲೆಯಲ್ಲಿ 57ನೇ ಸಿಸಿಎಚ್ ನ್ಯಾಯಾಲಯ ಇವತ್ತು ವಿಚಾರಣೆಯನ್ನ ಮಾಡಿತ್ತು. ಈಗ ಆ ಒಂದು ವಿಚಾರಣೆಯನ್ನ ನಾಳೆಗೆ ಕೋರ್ಟ್ ಮುಂದೂಡಿದೆ. ಮನೆ ಊಟ ನೀಡೋಕೆ ಸಾಧ್ಯ ಇಲ್ಲ ಅಂತ ಕಾರಾಗೃಹ ಇಲಾಖೆ ಈಗಾಗಲೇ ಹೇಳಿತ್ತು. ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್ಗೆ ಮನೆ ಊಟ ನೀಡೋದಕ್ಕೆ ಆದೇಶವನ್ನ ಕೋರ್ಟ್ ನೀಡಿತ್ತು. ಆದ್ರೆ ವಿಚಾರಣೆ ನಂತರ ಅದರ ನಿರ್ಧಾರ ಆಗಬೇಕಿತ್ತು. ಮನೆ ಊಟ ನೀಡೋದಕ್ಕೆ 57ನೇ ಸಿಸಿಎಚ್ ನ್ಯಾಯಾಲಯ ಆದೇಶವನ್ನ ಕೂಡ ನೀಡಿತ್ತು. ಇವತ್ತು ವಿಸಿ ಮೂಲಕ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಅಂಡ್ ಗ್ಯಾಂಗ್ ವಿಚಾರಣೆಯಲ್ಲಿ ಹಾಜರಾಗಿದ್ರು. ಪವಿತ್ರ ಗೌಡ ಸೇರಿ ಮತ್ತಿಬ್ಬರಿಗೆ ವಾರಕ್ಕೆ ಒಂದು ಸಲ ಮನೆ ಊಟ ನೀಡೋದಕ್ಕೆ ಆದೇಶವನ್ನ ನೀಡಲಾಗಿದೆ. ಇನ್ನು ಮನೆ ಊಟ ನೀಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾರಾಗೃಹ ಹೇಳಿತ್ತು. ಆದ್ರೆ ಈಗ ಪವಿತ್ರ ಗೌಡ, ನಾಗರಾಜ್ ಮತ್ತೆ ಲಕ್ಷ್ಮಣ್ ಇವರಿಗೆ ವಾರಕ್ಕೆ 2 ಸಲ ಅಷ್ಟೇ ಮನೆ ಊಟವನ್ನ ನೀಡೋದಕ್ಕೆ ಆದೇಶವನ್ನ ನೀಡಿದೆ. ಈಗ ಕಡ್ಡಾಯವಾಗಿ ಒಂದು ನಿಯಮವನ್ನ ಪಾಲಿಸಬೇಕು ಅಂತ ಹೇಳಿದ್ರು ಕೂಡ ಮತ್ತೆ ನಾಳೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಪವಿತ್ರ ಗೌಡ ಮತ್ತೆ ಇಬ್ಬರನ್ನ ಸೇರಿ ಅವರಿಗೆ ವಾರಕ್ಕೆ 2 ಸಲ ಊಟವನ್ನ ಅಂದ್ರೆ ಮನೆಯಿಂದ ತರಿಸಿದಂತಹ ಊಟವನ್ನ ನೀಡಬಹುದು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ಮನೆ ಊಟ ನೀಡಬೇಕು ಅಥವಾ ಮನೆ ಊಟ ಸೇವನೆ ಮಾಡಬೇಕು, ಜೈಲಿನಲ್ಲಿ ಕೊಡ್ತಾ ಇರುವಂತ ಆಹಾರ ನಮಗೆ ಸರಿ ಹೋಗ್ತಾ ಇಲ್ಲ ಅನ್ನುವಂಥದ್ದು ವಿಚಾರಣೆಯಲ್ಲಿ ಹೇಳ್ತಾ ಇದ್ರು. ಈಗ 57ನೇ ಸಿಸಿಎಚ್ ನ್ಯಾಯಾಲಯ ಮನೆ ಊಟ ನೀಡಿ ಪರವಾಗಿಲ್ಲ ಅಂತ ಆದೇಶವನ್ನ ನೀಡಿತ್ತು. ಆದ್ರೆ ಕೋರ್ಟ್ ಇದರ ನಿರ್ಧಾರವನ್ನ ಹೊರಗೆ ಎಲ್ಲರಿಗೂ ಕೂಡ ತಿಳಿಸ್ಬೇಕಿತ್ತು. ಅಂದ್ರೆ ಕಾರಾಗೃಹದಲ್ಲಿ ಇರುವಂತಹ ಅಧಿಕಾರಿಗಳಿಗೆ ಹೌದು ನೀವು ನೀಡಬಹುದು ಮನೆ ಊಟವನ್ನ ಅಥವಾ ಬೇಡ ಅನ್ನೋದನ್ನ. ಈಗ ಪವಿತ್ರ ಗೌಡ ಮತ್ತಿಬ್ಬರಿಗೆ ವಾರಕ್ಕೆ 2 ಸಲ ಮಾತ್ರ ಮನೆ ಊಟ ನೀಡೋದಾಗಿ ಹೇಳಿದೆ. ನಾಳೆಗೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್.